ನಮಸ್ಕಾರ ಎಲ್ರಿಗೂ UK ಗೌರಿ ಕಿಚನ್ಗೆ ಸ್ವಾಗತ. ನಾನು ಮಧುಶ್ರೀ. ಬರೀ ಇವತ್ತೊಂದು ಸೂಪರ್ ಆಗಿರುವಂಥ ರೆಸಿಪಿ ಜೊತೆ ಬಂದೆ ನೋಡ್ರಿ. ಏನಪ್ಪ ಅಂದ್ರೆ ಬಾಳೆಕಾಯಿ ಡ್ರೈ ಪಲ್ಯ ನೋಡ್ರಿ. ಇವನ್ನ ಬಾಳೆಕಾಯಿನ ನಾವು ಬಜ್ಜಿ ಮಾಡೋಕ್ಕಿಂತಲೂ ಈ ಥರ ಮಾಡಿ ತಿಂದರೆ ಇನ್ನೂ ರುಚಿಯಾಗಿರುತ್ತೆ. ಅನ್ನದ ಜೊತೆ ತಿನ್ನೋಕ್ಕಂತೂ ಮಸ್ತ್ ಇರ್ತೈತೆ ನೋಡ್ರಿ. ಈ ಬಾಳೆಕಾಯಿ ಡ್ರೈ ಪಲ್ಯ ಮಾಡೋದಕ್ಕೆ ರೆಸಿಪಿ ಮಾಡೋದಕ್ಕೆ ನಾನು 2 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಿಟ್ಟನ್ನು ಹಾಕ್ಕೊಂಡಿನಿ ನೋಡ್ರಿ. ಆಮೇಲೆ 1 ಸ್ಪೂನಷ್ಟು ನಾನು ಕಡಲೆ ಹಿಟ್ಟನ್ನ ಹಾಕ್ಕೊಂಡೇನಿ ರೀ. ಈಗ ಅದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ನಾನು ಚಾಟ್ ಮಸಾಲ ಹಾಕ್ಕೊಂಡೀನಿ ರೀ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಒಣ ಖಾರದ ಪುಡಿನ ಹಾಕ್ಕೊಂಡೀನಿ ನೋಡ್ರಿ. ಮತ್ತು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡೀನಿ ನೋಡ್ರಿ. ಆಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ನಾನು ಗರಂ ಮಸಾಲ ಹಾಕ್ಕೊಂಡೇನಿ ರೀ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಅರಿಶಿನ ಪುಡಿನ ಹಾಕ್ಕೊಂಡೇನಿ ರೀ. ಈಗ ಇದನ್ನೆಲ್ಲನೂ ನಾವು ಚಲೋತ್ನಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಈ ರೀತಿ ಚಲೋತ್ನಂಗೆ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ನೋಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇನ್ನೊಂದ್ಸಲ ಚಲೋತ್ನಂಗೆ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು ನೋಡ್ರಿ. ಪೂರ್ತಿ ತಿಳುವಾಗಿ ಮಾಡಬಾರ್ದ್ರಿ, ಪೂರ್ತಿ ಗಟ್ಟಿಯಾಗಿನೂ ಮಾಡಬಾರ್ದ್ರಿ. ಒಂದು ಮೀಡಿಯಮ್ ಒಳಗೆ ನಾವು ಇದನ್ನು ಕಲಿಸ್ಕೋಬೇಕು ನೋಡ್ರಿ. ನಾನೀಗ ಸ್ವಲ್ಪ ನೀರು ಹಾಕಿ ಒಂದು ಹದಕ್ಕೆ ಬರೋವರೆಗೂ ನಾವು ಕಲ್ಸಾಕತ್ತೀನಿ ನೋಡ್ರಿ. ಬಜ್ಜಿ ಹಿಟ್ಟಿಗೆ ಕಲಿಸ್ತೀವಲ್ರಿ, ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿನ ಇದನ್ನು ಕಲಿಸ್ಬೇಕು ನೋಡ್ರಿ. ಈಗ ತೋರ್ಸಾತಿ ನೋಡ್ರಿ. ಇದೇ ರೀತಿನ ನಾವು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡು ಒಂದು ಸ್ವಲ್ಪ ಗಂಟು ಇಲ್ಲದೆ ಇರೋ ಥರ ಮಾಡ್ಕೋಬೇಕು ನೋಡ್ರಿ. ಈ ಹದಕ್ಕೆ ಕಲಿಸ್ಕೊಂಡಿರಿ. ನಾನು ಮುಂಚೆನೇ ಬಾಳೆಕಾಯಿನ ಸಿಪ್ಪೆ ತೆಗೆದು ಈ ರೀತಿಯಾಗಿ ನಾನು ಉದ್ದುದ್ದಕ್ಕೆ ಅಗಲವಾಗಿ ಕಟ್ ಮಾಡಿ ಇಟ್ಕೊಂಡಿ ನೋಡ್ರಿ. ಈಗ ಅವೆಲ್ಲ ಬಾಳೆಕಾಯಿನೂ ಇದ್ರೊಳಗೆ ನಾ ಏನು ಮಿಶ್ರಣ ಮಾಡ್ಕೊಂಡಿದ್ನಲ್ರಿ ಅದ್ರೊಳಗೆ ಹಾಕ್ಕೊಂಡೇನಿ. ಆ ಈಗೇನು ಬಾಳೆಕಾಯಿ ಅದಾವಲ್ರಿ ಅದಕ್ಕೆ ಒಂದೊಂದು ತೊಗೊಂಡು ಪೂರ್ತಿ ಅದಕ್ಕೆ ಚಲೋತ್ನಂಗೆ ಕೋಟಿಂಗ್ ಆಗ್ಬೇಕು ನೋಡ್ರಿ. ಆ ರೀತಿ ನಾನು ಚಲೋತ್ನಂಗೆ ಅದನ್ನು ಅದ್ರೊಳಗೆ ಮಿಕ್ಸ್ ಮಾಡ್ಕೊಂಡೇನಿ. ಈಗ ಹಂಚು ಕಾಯ್ಸಾಕಿಟ್ಟೀನಿ. ಹಂಚು ಚಲೋತ್ನಂಗೆ ಕಾದೈತ್ರಿ. 1 ಸ್ಪೂನಷ್ಟು ಎಣ್ಣೆ ಹಾಕಿ ಚಲೋತ್ನಂಗೆ ಹಂಚಿನ ತುಂಬ ಸವರಿ ನೋಡ್ರಿ. ಆಮೇಲೆ ನಾ ಏನು ಬಾಳೆಕಾಯಿ ತೊಗೊಂಡಿದ್ನಲ್ರಿ ಅದನ್ನು ಚಲೋತ್ನಂಗೆ ಹಿಟ್ಟೊಳಗೆ ಮಿಕ್ಸ್ ಮಾಡಿ ಹಂಚಿನ ಮ್ಯಾಗ ಹಾಕಕತ್ತೀನಿ ನೋಡ್ರಿ. ಒಂದೊಂದಾಗ ಹಾಕ್ಬೇಕ್ರಿ, ಬಿಡಿಯಾಗಿ ಹಾಕ್ಕೊಂತ ಹೋಗ್ಬೇಕು ನೋಡ್ರಿ. ಈಗ ನಾನು ಒಂದೊಂದನ ಹಂಚಿನ ಮ್ಯಾಗ ಹಾಕ್ಕೊಳಕತ್ತೀನಿ ನೋಡ್ರಿ. ಇದೇ ರೀತಿನ ನಾವು ಹಾಕ್ಕೋಬೇಕು ನೋಡ್ರಿ. ನಾವು ಸೇಮ್ ಬಜ್ಜಿ ತಿಂದಂಗೆ ಆಗತ್ತೆ ರೀ. ಆದರೆ ಅವನ್ನ ಎಣ್ಣೆ ಕರಿತಾರೆ, ಇವನ್ನ ಹಂಚಿನಾಗ ಬೇಯಿಸೋದು ನೋಡ್ರಿ. ತುಂಬ ರುಚಿನೂ ಆಗಿರ್ತಾವ್ರಿ ಇವು. ಮತ್ತು ಅನ್ನದ ಜೊತೆ ಸೈಡಿಗೆ ತಿನ್ನೋಕೆ ರುಚಿ ಅಂತೂ ಭಾರಿ ಇರ್ತಾವ್ರಿ. ನಾವು ರೊಟ್ಟಿ ಜೊತೆಗೂ ತಿನ್ಬೋದು, ಚಪಾತಿ ಜೊತೆಗೂ ತಿನ್ಬೋದು ನೋಡ್ರಿ. ತುಂಬ ಸಂಜೆ ಮುಂದೆ ಸ್ನ್ಯಾಕ್ಸ್ ಥರನೂ ನಾವು ಇದನ್ನು ಎಣ್ಣೆ ಒಳಗೆ ಕರೆದು ತಿನ್ನೋ ಬದಲು ಈ ರೀತಿ ಮಾಡ್ಕೊಂಡು ತಿನ್ಬೋದು ನೋಡ್ರಿ. ಎಷ್ಟು ಚಲೋತ್ನಂಗೆ ಈಗ ನಾವು ಒಳ್ಳಿಸಿ ಹಾಕೊಳಕತ್ತೀವಿ ನೋಡ್ರಿ. ಏನು ಹಂಚಿಗೆ ಸಹಿತ ಹತ್ಕೊಂಡಿಲ್ಲ ನೋಡ್ರಿ. ಎಷ್ಟು ಚಲೋತ್ನಂಗೆ ಬರಾಕತ್ತಾವ್ರಿ. ಸ್ವಲ್ಪ ಊರಿನ ಮೀಡಿಯಮ್ ಫ್ಲೇಮ್ ಒಳಗಿಟ್ಟು ಬೇಯಿಸ್ಕೋರಿ, ಇಲ್ಲಾಂದ್ರೆ ಸ್ವಲ್ಪ ಹೊತ್ತಿ ಬಿಡ್ತಾವ್ರಿ. ನಾ ಮ್ಯಾಲೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ಮತ್ತೆ ಇದನ್ನು ಹೊಳಿಸಿ ಹಾಕೊಳಕತ್ತೀನಿ ನೋಡ್ರಿ. ಇದೇ ರೀತಿ ಒಂದು ಸ್ವಲ್ಪ ಮೇಲಿಂದ ಮೇಲೆ ಹೊಳಿಸಿ ಹಾಕ್ಕೊತ ಇರ್ಬೇಕು ನೋಡ್ರಿ. ಯಾಕಂದ್ರೆ ತಳ ಹಿಡ್ದು ಬಿಡ್ತಾವ್ರಿ ಒಂದೊಂದು ಸರಿ. ಅದಕ್ಕೆ ಈ ರೀತಿ ಹೊಳಿಸಿ ಹಾಕೊಳತ್ತೀನಿ ನೋಡ್ರಿ. ಒಂದು ಸ್ವಲ್ಪ ಬಾಳೆಕಾಯಿ ಬಜ್ಜಿ ಥರನ ಕಾಣಕತ್ತಾವ ನೋಡ್ರಿ. ಇವು ತುಂಬ ರುಚಿನೂ ಆಗಿರ್ತಾವೆ ನೋಡ್ರಿ. ಇವು ಬಾಳೆಕಾಯಿ ಡ್ರೈ ಪಲ್ಯನ ನೀವು ಒಂದ್ಸರಿ ಮಾಡಿ ನೋಡ್ರಿ. ಈಗ ಇದೆಲ್ಲ ರೆಡಿ ಆಗ್ಯಾವ್ರಿ. ಈಗ ಇವನ್ನ ತೆಗಿಬೇಕು ನೋಡ್ರಿ. ನಾವು ಈಗ ಪದೇ ಹಾಕಿ ಒಳಸಿ ಬೇಯಿಸೋದ್ರಿಂದ ಚಲೋತ್ನಂಗೆ ಬೇಯ್ತಾವ್ರಿ ಇವು. ಅದಕ್ಕೆ ನಾನು ಪದೇ ಒಳಿಸಿ ಹಾಕಿ ಬೇಯಿಸ್ಕೊಳಕತ್ತೀನಿ ನೋಡ್ರಿ. ಈಗ ನೋಡ್ರಿ ಎಲ್ಲ ರೆಡಿ ಆಗ್ಯಾವ. ಈಗ ತಕ್ಕೊಂಬಿಡನ್ರಿ. ಈಗ ನೋಡ್ರಿ ಬಾಳೆಕಾಯಿ ಡ್ರೈ ಪಲ್ಯ ರೆಡಿ ಆಗೈತೆ ನೋಡ್ರಿ. ಎಷ್ಟು ಮಸ್ತ್ ಆಗೈತೆ ನೋಡ್ರಿ. ಈಗ ಇವು ನಾವು ಹಂಗಾರು ತಿನ್ಬೋದು ರೀ, ಸ್ನ್ಯಾಕ್ಸ್ ಥರ. ಇಲ್ಲಾಂದ್ರೆ ಅನ್ನದ ಜೊತೆ ಸೈಡಿಗಾರ ತಿನ್ಬೋದು ನೋಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.